ಹಲೋ, ಮತ್ತೆ ಬಂದಿದ್ದೀನಿ. ನೀವೆಷ್ಟೇ ಸ್ಕಿನ್ಗೆ ಯಾವುದೇ ಪ್ರಾಡಕ್ಟ್ನ ಯೂಸ್ ಮಾಡಿದ್ರೂ ಕೂಡ ನೀವೊಂದು ರೊಟೀನ್ನ ಮೇಂಟೈನ್ ಮಾಡಿಲ್ಲ ಅಂತಂದರೆ ನಿಮಗೆ ಯಾವುದೇ ರೀತಿ ರಿಸಲ್ಟ್ ಅಂತೂ ಸಿಗೋದಿಲ್ಲ. ಏನು ಯೂಸ್ ಮಾಡ್ತೀರಾ ಇಲ್ವೋ ಗೊತ್ತಿಲ್ಲ, ಸನ್ಸ್ಕ್ರೀನ್ ಮಾತ್ರ ಎವ್ರಿ ಡೇ ನೀವು ಯೂಸ್ ಮಾಡಲೇಬೇಕು. ಅದನ್ನು ನೀವು ತಲೆಯಲ್ಲಿ ಇಟ್ಕೊಬಿಡಿ. ನಿನ್ನೆ ಗ್ರಹಣ ಇದ್ದಿದ್ದರಿಂದ ನಮ್ಮಮ್ಮ ಒಂದು ವಾರದಿಂದನೇ ಹೇಳ್ತಾ ಇದ್ರು ಪೂಜೆ ಸಾಮಾನೆಲ್ಲ ತೊಳೆದು ನೀಟಾಗಿ ಪೂಜೆ ಮಾಡಬೇಕು, ವಾರ ಮಾಡಬೇಕು ಅಂತ. ಸೊ ಮನೆಯೆಲ್ಲನೂ ಬೆಳಿಗ್ಗೆನೇ ಎದ್ದು ಕ್ಲೀನ್ ಮಾಡಿಕೊಂಡು ನಾನು ದಿನನ ಸ್ಟಾರ್ಟ್ ಮಾಡಿಕೊಂಡೆ. ಬೆಳಿಗ್ಗೆ ಎಲ್ಲ ಕೆಲಸ ಮಾಡಿ ಮುಗಿಸೋ ಅಷ್ಟರಲ್ಲಿ ಲೇಟ್ ಆಗಿಬಿಡುತ್ತೆ ಅಂದ್ಬಿಟ್ಟು ನಾನು ಯಾವಾಗಲೂ ಆದಷ್ಟು ಸಂಜೆನೇ ಪೂಜೆ ಮಾಡ್ತಾ ಇರೋದು. ಯಾವ ಕಡೆ ಎದ್ದಿದ್ನೋ ಏನೋ ಅಪ್ಪಿ ಕನ್ನಡಿ ಮುಂದೆ ಕೂತ್ಕೊಳ್ಳೋ ಟೇಬಲ್ ಮೇಲೆ ಕೂತ್ಕೊಂಡು ಮುರಿದಾಕ್ಬಿಟ್ಟು ಫುಲ್ ಡಿಸಪಾಯಿಂಟ್ ಆಗಿಬಿಡ್ತು. ದೇವ್ರ ಮನೆಗೆ ಹೊಸ ಬಲ್ಬ್ ತಂದಿದ್ದೆ. ಸೊ ಹೇಗೆ ಕಾಣಿಸುತ್ತೆ ಏನು ನೋಡೋದ ಅಂತ ಅಂದ್ಬಿಟ್ಟು ಎಲ್ಲ ಲೈಟ್ ಆಫ್ ಮಾಡಿ ಆನ್ ಮಾಡಿದ್ದೆ. ಸಖತ್ತಾಗಿ ಕಾಣಿಸ್ತಿತ್ತು. ಈ ಪ್ರಾಡಕ್ಟ್ ಡೀಟೇಲ್ಸ್ ಏನಾದರೂ ಬೇಕು ಅಂತಂದರೆ ನೀವು ಕಮೆಂಟ್ ಮಾಡಿ ತಿಳಿಸಿ. ಬಟ್ಟೆ ಒಣೆ ಹಾಕೋಕ್ಕೆ ಟೈಮು ಗೀಮು ಎಲ್ಲ ನೋಡೋಕೆ ಹೋಗಲ್ಲ. ಯಾವಾಗ ವಾಶ್ ಮಾಡಿರ್ತೀನೋ ಆವಾಗ ಒಣೆ ಹಾಕ್ತೀನಿ. ಅದು ನನಗೆ ಎಟಕ್ಸೋದೇ ಇಲ್ಲ. ಆದರೂ ಎಗ್ರಿ ಒಣೆ ಹಾಕ್ತೀನಿ. ಆವಾಗಲಾದರೂ ಉದ್ದ ಬೆಳಿತೀನೇನೋ ಅಂತ. ಇವತ್ತಿದ್ದ ಕೆಲಸದಲ್ಲಿ ನಾನು ಸರಿಯಾಗಿ ವೀಡಿಯೋಸ್ನೂ ಮಾಡ್ಕೊಳಕ್ಕಾಗಿಲ್ಲ. ನೈಟ್ ಯಾವುದೇ ಕಾರಣಕ್ಕೂ ಹೇರ್ನ ಲೂಸರಲ್ಲಿ ಮಲ್ಕೊಳಕ್ಕೆ ಹೋಗಬೇಡಿ. ನೀಟಾಗಿ ಸಿಕ್ ಬಿಡಿಸಿ ಎಣ್ಬಿಟ್ಟು ಮಲ್ಕೊಳ್ಳಿ, ಅದು ಒಳ್ಳೇದು. ಮತ್ತೆ ಸಿಗ್ತೀನಿ, ಬಾಯ್.